ಓಂ ಅಂತಸ್ತಧರ್ಮೋಪದೇಶಾತ್ ಓಂ ಪೂರ್ಣಾನಂದಃ ಅಂತರಃ ಖವತ್. ಭಗವಂತನಾದಂತಹ ವಿಷ್ಣುವನ್ನ ಅವನು ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ, ಜಿಜ್ಞಾಸ್ಯನಾಗಿದ್ದಾನೆ ಅಂತ ನಾವು ವರ್ಣನೆ ಮಾಡಿದ್ವಿ. ಅವನು ಅದೃಶ್ಯನೂ ಆಗಿದ್ದಾನೆ ಅಂತ. ಇಲ್ಲೊಂದು ಪ್ರಶ್ನೆ ಬಂದಿತ್ತು. ಅದೃಶ್ಯ ಮತ್ತು ಅಂತಸ್ಥನಾಗಿರುವುದು ವಿಷ್ಣು ಅಲ್ಲ, ಇಂದ್ರ ಚಂದ್ರ ಮೊದಲಾದ ದೇವತೆಗಳೇ ಅಂತಸ್ಥರು ಮತ್ತು ಅದೃಶ್ಯರೂ ಆಗಿದ್ದಾರೆ. ನಮ್ಮ ಒಳಗಿರುವವರು ಅದೃಶ್ಯರು ಆಗಿರುವವರು ಅವರೇ ಆಗಿದ್ದಾರೆ. ಅದನ್ನು ನಮಗೆ ಈ ತೈತರಿಯ ಆರಣ್ಯಕದ ಮಾತಿನಿಂದ ತಿಳಿದು ಬರ್ತದೆ. ಅಂತಶ್ಚಂದ್ರಮಸಿ ಮನಸಾಚರಂತಂ ಇತ್ಯಾದಿ ಮಾತುಗಳಿಂದ ಅವರೇ ಅದೃಶ್ಯರಾಗಿದ್ದಾರೆ. ಇಂದ್ರ ಚಂದ್ರಾದಿ ಬೇರೆ ಬೇರೆ ಯಾರ್ಯಾರೋ ದೇವತೆಗಳೇ ಅದೃಶ್ಯರಾಗಿದ್ದಾರೆ, ಅವರು ಅಂತಸ್ಥರೂ ಆಗಿದ್ದಾರೆ ಅಂತ ತಿಳಿದು ಬರ್ತದೆ. ಆದ್ರಿಂದ ಇಂದ್ರೋ ರಾಜ ಇತ್ಯಾದಿ ಬೇರೆ ಬೇರೆ ಪ್ರಮಾಣಗಳನ್ನು ಇವೆಲ್ಲವನ್ನು ಹೊಂದಿಸಿ ನೋಡಿದಾಗ ಅದೃಶ್ಯನಾದವನು, ಅಂತಸ್ಥನಾದವನು, ಸರ್ವಗುಣ ಪರಿಪೂರ್ಣವಾದವನು ಬೇರೆ ಯಾರೋ ದೇವತೆ ಆಗಿರಬಹುದು ಅನ್ನುವಂಥ ಗ್ರಹಿಕೆ ಬರ್ಲಿಕ್ಕೆ ಸಾಧ್ಯ ಇದೆ. ಪರಮಾತ್ಮನಂತ ನೀವು ಹೇಳುವಂತ ವಿಷ್ಣುವನ್ನೇ ಸರ್ವಗುಣ ಪರಿಪೂರ್ಣ, ಅವನೇ ಜಿಜ್ಞಾಸ್ಯ ಅಂತ ಹೇಗೆ ಹೇಳಬೇಕು, ಹೇಗೆ ಹೇಳ್ತೀರಿ ನೀವು ಅಂತ ಇಷ್ಟೊಂದು ಜಿಜ್ಞಾಸ ಬಂದಿತ್ತು ಹಿಂದೆ. ಅದಕ್ಕೆ ಉತ್ತರ ರೂಪವಾಗಿ ಅಂತಸ್ಥಧರ್ಮೋಪದೇಶಾತ್ ಮತ್ತು ಭೇದ ವ್ಯಪದೇಶಾಚಾನ್ಯ ಅನ್ನುವಂಥ ಈ ಎರಡು ಸೂತ್ರಗಳನ್ನು ಒಳಗೊಂಡಂಥ ಅಂತಸ್ಥತ್ವಾಧಿಕರಣ ಪ್ರವೃತ್ತವಾಗಿದೆ ಅಂತ ನಾವು ನೋಡಿದ್ವಿ. ಅಲ್ಲಿ ಆ ಅಂತಸ್ಥಧರ್ಮೋಪದೇಶ ಅನ್ನುವ ಸೂತ್ರವನ್ನು ನಾವು ಗಮನಿಸಿದ್ದೇವೆ. ಸರ್ವಗುಣ ಪರಿಪೂರ್ಣನು, ನಮ್ಮ ಹೃದಯಾಂತರಾಳದೊಳಗೆ ಇರುವಂಥವನು, ಮತ್ತೆ ಅದೃಶ್ಯನೂ ಆದವನು ಭಗವಂತನಾದ ವಿಷ್ಣುವೇ ಹೊರತು ಇಂದ್ರ ಚಂದ್ರ ಸೂರ್ಯ ಮೊದಲಾದಂಥ ಯಾವ ದೇವತೆಗಳು ಕೂಡ ಅಲ್ಲ. ಯಾಕೆ ಅಂದ್ರೆ ಆ ವಿಷ್ಣುವನ್ನ ವರ್ಣನೆ ಮಾಡಲಿಕ್ಕೆ ಬೇಕಾದಂತಹ ಶಬ್ದಗಳನ್ನೇ ಆ ವೇದ ಭಾಗ ವರ್ಣನೆ ಮಾಡಿದೆ. ಯಾವ ವೇದ ಭಾಗ ತೈತ್ರಿಯ ಆರಣ್ಯಕ ಅದನ್ನು ಅವಲಂಬಿಸಿ ನೀವು ಅಂತಶ್ಚಂದ್ರಮಸಿ ಮನಸಾಚರಂತಂ ಅನ್ನೋದನ್ನು ಅವಲಂಬಿಸಿ ಎಲ್ಲರ ಅಂತಸ್ಥನಾದವನು ಮತ್ತೆ ಅದೃಶ್ಯನಾದವನು ಬೇರೆ ಯಾರೋ ದೇವತೆ ಅಂತ ನೀವು ವಾದ ಮಾಡ್ತಿದ್ದೀರಲ್ಲ, ಅದೆಲ್ಲವೂ ಕೂಡ ಪರಮಾತ್ಮನ ಗುಣಗಳೇ ಆಗಿವೆ ಅಲ್ಲಿ ಬಂದಿರೋದು. ಯಾಕೆಂದ್ರೆ ಸಮುದ್ರದ ಒಳಗಿರುವವನು ಯಾರು? ಭಗವಂತ. ಮತ್ತೆ ಯಸ್ಯಾಂಡಕೋಷ್ಮಂ ಸುಷ್ಮವಾಹು, ಈ ಬ್ರಹ್ಮಾಂಡವನ್ನೆಲ್ಲ ತನ್ನ ವೀರ್ಯದಿಂದ ಸೃಷ್ಟಿ ಮಾಡಿದವನು ಯಾರು? ಪರಮಾತ್ಮ. ಹೀಗೆ ಬಂದಿರೋದ್ರಿಂದ ವಿಷ್ಣುವಿನ ಗುಣಗಳನ್ನೇ ಅಲ್ಲಿ ಹೇಳಿರೋದ್ರಿಂದ ಸಮುದ್ರ ಶಾಹಿತ್ವ ಮೊದಲಾದ ಗುಣಗಳನ್ನು ವಿಷ್ಣುವಿಗೆ ಅನ್ವಯಿಸಬಹುದೇ ಹೊರತು ಇಂದ್ರಚಂದ್ರಾದಿ ಯಾರಿಗೂ ಅನ್ವಯಿಸಲಿಕ್ಕೆ ಬರೋದಿಲ್ಲ. ಆದ್ರಿಂದ ಎಲ್ಲೋ ಒಂದು ಕಡೆ ಒಳಗಿರುವವನು ಬೇರೆ ಯಾರೋ ದೇವತೆ ಅನ್ನುವಂತೆ ನಿಮಗೆ ಭಾಸಮಾನ ಆದ್ರೂ ಆ ಒಳಗಿರುವಿಕೆ, ಅದೃಶ್ಯತ್ವ ಇತ್ಯಾದಿ ಗುಣಗಳನ್ನ ಆ ಪರಮಾತ್ಮನಿಗೆ, ವಿಷ್ಣುವಿಗೆ ನಾವು ಹೊಂದಿಸಬೇಕು. ಈ ಎಲ್ಲ ದೇವತೆಗಳಲ್ಲಿ ಅಂತರ್ಗತನಾಗಿ ಅವನೇ ಈ ಚಂದ್ರನೊಳಗಿದ್ದಾನೆ, ಸೂರ್ಯನೊಳಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂದ್ರೆ ಸಮುದ್ರದೊಳಗಿರುವವನು ಅವನು, ಸಮುದ್ರದೊಳಗೆ ಪ್ರಳಯ ಕಾಲದಲ್ಲಿ ಮಲಗಿರುವವನು ಅವನು, ಮತ್ತೆ ಬ್ರಹ್ಮಾಂಡವನ್ನು ತನ್ನ ವೀರ್ಯದಿಂದ ಸೃಷ್ಟಿ ಮಾಡಿದವನು ಅವನೇ ಆಗಿದ್ದಾನೆ ಅಂತ ಆ ಭೇದ ವ್ಯಪದೇಶಾಚಾನ್ಯ ಇದು ಮೊದಲನೇ ಅಂತಸ್ಥಧರ್ಮೋಪದೇಶ ಎಂಬ ಸೂತ್ರದ ಅರ್ಥ. ಅದು ಮೊದಲನೇ ಆ ಅಧಿಕರಣದ ಅಂತಸ್ಥತ್ವಾಧಿಕರಣದ ಮೊದಲನೇ ಸೂತ್ರ. ಇದು ಯೋಗದ್ವಯಂ ಅಂತ ಬಂದಿದೆ. ಎರಡನೇ ಸೂತ್ರ ಆ ಅಧಿಕರಣದಲ್ಲಿದೆ, ಅದು ಭೇದ ವ್ಯಪದೇಶಾಚಾನ್ಯ ಅಂತ. ಅದು ಈ ಒಂದನೇ ಅಧ್ಯಾಯದ 1ನೇ ಪಾದದ 21ನೇ ಸೂತ್ರ. ಅದೇನನ್ನು ಹೇಳಿದೆ ಅಂದ್ರೆ, ಇಂದ್ರಸ್ಯಾತ್ಮಾನಿ ಹಿತಃ ಪಂಚಹೋತ ವಾಯೋರಾತ್ಮಾನಂ ಕವಯೋ ನಿಚಿಕ್ಯು ಅಂತರಾದಿತ್ಯ ಮನಸಾಚರಂತಂ ದೇವಾನಾಂ ಹೃದಯಂ ಬ್ರಹ್ಮಾನ್ ವಿಂದತ್ ಇತ್ಯಾದಿ ಭೇದ ವ್ಯಪದೇಶಾತ್. ಇಂದ್ರಸ್ಯ ಆತ್ಮ, ಇಂದ್ರನ ಅಂತರ್ಯಾಮಿಯಾದ ವಿಷ್ಣು, ಅವನು ಪಂಚೇಂದ್ರಿಯಗಳಿಗೆ ವಿಷಯ ಕೊಟ್ಟಿದ್ದಾನೆ. ಪಂಚಹೋತ, ನಮ್ಮ ಯಜ್ಞ ನಡೆಯುವಾಗ ಆ ಯಜ್ಞದಲ್ಲಿ ನಮ್ಮ ಜೀವನ ಎಂಬ ಯಜ್ಞ ನಡೆಯುವಾಗ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇವುಗಳ ಮೂಲಕ ಆ ಯಜ್ಞ ಮಾಡಿಸುವವನು ಅವನೇ ಆಗಿದ್ದಾನೆ. ವಾಯೋರಾತ್ಮನ್ ಕವಯೋ ನಿಚಿಕ್ಯು, ವಾಯುವಿನ ಆತ್ಮನಾದ ಅಂತರ್ಗತನಾದ ಪರಮಾತ್ಮನನ್ನು ಜ್ಞಾನಿಗಳು ತಿಳಿದರು. ಮತ್ತೆ ಸೂರ್ಯನಲ್ಲಿ ಸ್ವೇಚ್ಛೆಯಾಗಿ ಸಂಚಾರ ಮಾಡುವಂತಹ ದೇವತೆಗಳ ಹೃದಯದಲ್ಲಿಯೂ ಇರುವಂತಹ ಈ ಪರಮಾತ್ಮನನ್ನ ಚತುರ್ಮುಖ ಬ್ರಹ್ಮ ತಿಳಿದ ಅಂತ ತೈತ್ರಿಯ ಆರಣ್ಯಕದಲ್ಲೇ ಈ ಎಲ್ಲ ಮಾತುಗಳಿದೆ. ಇತ್ಯಾದಿ ಭೇದ ವ್ಯಪದೇಶಾತ್. ಇಲ್ಲಿ
ಇಂದ್ರ, ವಾಯು, ಬ್ರಹ್ಮ ಮತ್ತು ಆದಿತ್ಯ ಈ 4 ದೇವತೆಗಳನ್ನು ಹೆಸರಿಸಿದ್ದಾರೆ. ಇಂದ್ರನಲ್ಲಿ ಅಂತರ್ಗತನಾಗಿದ್ದಾನೆ, ವಾಯುವಿನಲ್ಲಿ ಅಂತರ್ಗತನಾಗಿದ್ದಾನೆ, ಸೂರ್ಯನಲ್ಲಿ ಅಂತರ್ಗತನಾಗಿದ್ದಾನೆ, ಮತ್ತೆ ದೇವತೆಗಳ ಒಳಗವನು ಇದ್ದಾನೆ. ಚತುರ್ಮುಖ ಬ್ರಹ್ಮ ಅವನು ತಿಳಿದಿದ್ದಾನೆ ಅಂತ ಬ್ರಹ್ಮ, ವಾಯು, ಇಂದ್ರ, ಆದಿತ್ಯ ದೇವತೆಗಳು ಇವರೆಲ್ಲರನ್ನೂ ಪ್ರಯೋಗ ಮಾಡಿದ್ದಾರೆ. ಇವರನ್ನೆಲ್ಲರನ್ನೂ ಪ್ರಯೋಗ ಮಾಡಿ ಇವರೊಳಗಿರುವಂತಹ, ಇವರಿಂದ ತಿಳಿಯಲ್ಪಡುವಂತಹ ಪರಮಾತ್ಮ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಂದ್ರಸ್ಯ ಆತ್ಮ ಅಂತ ಹೀಗೆ ಹೇಳಿದಾಗ ಇಂದ್ರನಿಗೂ ಅಂತರ್ಗತನಾದ ಪರಮಾತ್ಮನಿಗೂ ಭೇದ ಗೊತ್ತಾಯಿತು. ವಾಯೋಹ ಆತ್ಮ ಅನ್ನುವಲ್ಲಿಯೂ ಕೂಡ ವಾಯುವಿನ ಅಂತರ್ಗತನಾದಂತಹ ಪರಮಾತ್ಮನಿಗೂ ವಾಯುವಿಗೂ ಭೇದ ಇದೆ ಅಂತ ತಿಳಿದು ಬಂತು. ಭೇದ ವ್ಯಪದೇಶ ಅಂದ್ರೆ ಭೇದವನ್ನು ಹೇಳುವುದು. ಮತ್ತೆ ಅಂತರಾದಿತ್ಯ ಸೂರ್ಯನ ಒಳಗೆ ಅಂತ ಹೇಳಿದ್ರಿಂದ ಆ ಸೂರ್ಯನಿಗೂ ಒಳಗಿರುವ ಪರಮಾತ್ಮನಿಗೂ ಭೇದ ಇದೆ ಅಂತ ತಿಳಿಯಿತು. ದೇವಾನಾಂ ಹೃದಯಂ ದೇವತೆಗಳ ಹೃದಯದಲ್ಲಿಯೂ ಸಂಚಾರ ಮಾಡುವಂಥವನು ಅಂತ ಹೇಳಿದ್ರಿಂದ ದೇವತೆಗಳಿಗೂ ಒಳಗಿರುವಂತಹ ಪರಮಾತ್ಮನಿಗೂ ಭೇದ ಇದೆ ಅಂತ ತಿಳಿಯಿತು. ಬ್ರಹ್ಮ, ಚತುರ್ಮುಖ ಬ್ರಹ್ಮ ಈ ಪರಮಾತ್ಮನನ್ನು ತಿಳಿದ ಅಂತ ಹೇಳಿದಿರುವುದರಿಂದ ತಿಳಿಯಲ್ಪಡುವ ಪರಮಾತ್ಮನಿಗೂ ತಿಳಿಯುವ ಬ್ರಹ್ಮನಿಗೂ ಭೇದ ಇದೆ ಅಂತ ಗೊತ್ತಾಯಿತು. ಆದ್ರಿಂದ ಇಂದ್ರ, ಚಂದ್ರ, ಸೂರ್ಯ ಮೊದಲಾದ ಯಾರೋ ದೇವತೆಗಳನ್ನ ಅವರೇ ಅದೃಶ್ಯರು, ಅವರೇ ಅಂತಸ್ಥರು, ಅವರೇ ಜಿಜ್ಞಾಸ್ಯರು, ಅವರೇ ಗುಣಪರಿಪೂರ್ಣರು ಅಂತ ನೀವು ಪ್ರಶ್ನಿಸಬಾರದು ಅಂತ ಅರ್ಥ. ಇದಿಷ್ಟು ಹೀಗೆ ಅಂತಸ್ಥ ಧರ್ಮೋಪದೇಶ ಭೇದವ್ಯೋಪದೇಶಾಚಾನ್ಯ ಅನ್ನುವ 2 ಸೂತ್ರಗಳನ್ನು ಒಳಗೊಂಡಂಥ ಒಂದು ಅಂತಸ್ಥತ್ವಾಧಿಕರಣ ಇದು. ಅದರ ಮೂಲಕ ಈ ಆಚಾರ್ಯರು ಈ ಇಂದ್ರಚಂದ್ರಾದಿ ಬೇರೆ ಯಾವುದೋ ದೇವತೆಗಳು ಈ ಗುಣಪೂರ್ಣರಾಗಿರಬಹುದು ಮತ್ತು ಅವರೇ ಜಿಜ್ಞಾಸ್ಯರಾಗಿರಬಹುದು ಅನ್ನುವಂಥ ಪ್ರಶ್ನಕ್ಕೆ ಉತ್ತರ ಕೊಟ್ಟಂತಾಗ್ತದೆ. ಭೇದ ವ್ಯಪದೇಶಾಚ ಅನ್ಯ ಎಂಬ ಸೂತ್ರಕ್ಕೆ ಈ ರೀತಿಯಾಗಿ ಅರ್ಥ. ಎಲ್ಲರ ಒಳಗಿರುವಂತಹ ಪರಮಾತ್ಮ, ಆ ಪರಮಾತ್ಮನಿಗೂ ಮತ್ತು ಅವನ ಅಧಿಷ್ಠಾನಭೂತರಾದಂತಹ ಚತುರ್ಮುಖ ಬ್ರಹ್ಮ ಮತ್ತು ವಾಯು, ಇಂದ್ರ, ಆದಿತ್ಯ ಮತ್ತೆ ಎಲ್ಲ ದೇವತೆಗಳು ಇವರಿಗೂ ಭೇದವನ್ನು ಸೂಚನೆ ಮಾಡುವಂತಹ ವಿಭಕ್ತಿಗಳನ್ನ ಇಂದ್ರಸ್ಯ ಆತ್ಮ, ಇಂದ್ರಸ್ಯ ಎಂಬಲ್ಲಿ ಷಟ್ಟಿ ವಿಭಕ್ತಿ ಇದೆ, ಅವನ ಆತ್ಮ, ಅವನ ಅಂತರ್ಗತನಾದ ಪರಮಾತ್ಮ ಅಂತ ಹೀಗೆಲ್ಲ ಭೇದದ ಅರ್ಥವನ್ನು ಬರುವಂತಹ ಪ್ರಯೋಗಗಳನ್ನೇ ಮಾಡಿದ್ದಾರೆ. ವಸ್ತುತಃ ಅಲ್ಲಿ ಚತುರ್ಮುಖ ಬ್ರಹ್ಮನನ್ನ ಪರಮಾತ್ಮನ ಅಧಿಷ್ಠಾನ ಅಂತ ಅಲ್ಲಿ ಹೇಳಲಿಲ್ಲ. ಚತುರ್ಮುಖ ಬ್ರಹ್ಮ ಪರಮಾತ್ಮನನ್ನ ತಿಳಿತಾನೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ತಿಳಿಯಲ್ಪಡುವವನು, ತಿಳಿಯುವ ವ್ಯಕ್ತಿಯು ಅಲ್ಲಿ ಭಿನ್ನ ಭಿನ್ನರಾಗಿ ಕಾಣಿಸ್ತಾ ಇದ್ದಾರೆ. ಉಳಿದವರೆಲ್ಲರೂ ಕೂಡ ವಾಯು, ಇಂದ್ರ, ಆದಿತ್ಯ ದೇವತೆಗಳು ಇವರೆಲ್ಲರೂ ಕೂಡ ಪರಮಾತ್ಮನ ಅಧಿಷ್ಠಾನರು ಅಂತ ಸ್ಪಷ್ಟವಾಗಿ ಆ ಷಟ್ಟಿ ವಿಭಕ್ತಿ ಆ ಒಂದು ಪ್ರಯೋಗವೇ ಅಲ್ಲಿ ಕಾಣಿಸ್ತದೆ. ಹೀಗೆ ಇವರಿಬ್ಬರ ನಡುವೆ ಅಧಿಷ್ಠಾನಕ್ಕೂ ಒಳಗಿರುವಂತಹ ಅಂತರ್ಯಾಮಿಗೂ ಭೇದವನ್ನ ಹೇಳಿರುವುದರಿಂದ, ಉಪದೇಶಾತ್ ಹೇಳಿರುವುದರಿಂದ, ಅನ್ಯ ನೀವ್ಯಾರೋ ತಿಳಿದಂತೆ ಇಂದ್ರಚಂದ್ರಾದಿಗಳೇ ಇಲ್ಲಿ ಜಿಜ್ಞಾಸ್ಯರಲ್ಲ, ಅವರೇ ಗುಣಪೂರ್ಣರಲ್ಲ, ಹೊರತು ಪರಮಾತ್ಮನೇ ಗುಣಪೂರ್ಣ, ಅವನೇ ಜಿಜ್ಞಾಸ್ಯ ಅಂತ ಗೊತ್ತಾಗ್ತದೆ.